ಶಾರದಳ ಚಿಕ್ಕ ಸೊಸೆ ಭಾವನಾ ಅಡಿಗೆ ಮಾಡಬೇಕು ಎಂದು ಕಿಚನ್ ಒಳಗೆ ಬರ್ತಾಳೆ. ಗ್ಯಾಸ್ ಆನ್ ಮಾಡ್ತಾ ಇರುವಾಗ ದೊಡ್ಡ ಸೊಸೆ ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ. ಭಾವನಾ, ಒಂದ್ ನಿಮಿಷ ಇರು, ಆಗಲೇ ಒಲೆನ ಬೆಳಗಿಸ್ಬೇಡ. ಒಂದು ನಿಮಿಷ ನೀರ್ಬೇಕಾ? ಯಾಕೆ ಅಕ್ಕ, ಏನಾದ್ರೂ ದುರ್ಮುಹೂರ್ತ ಇದೆಯಾ ಏನೋ? ಯಾವ ಮುಹೂರ್ತ ಇಲ್ಲ ತಂಗಿ, ನಾನು ಬರುವವರೆಗೂ ಗ್ಯಾಸ್ ನ ಬೆಳಗಿಸ್ಬೇಡ. ಹೀಗೆ ಹೋಗಿ ಹಾಗೆ ತಕ್ಷಣ ಬರ್ತೀನಿ. ನಾನು ಬರುವವರೆಗೂ ಗ್ಯಾಸ್ ನ ಅಂಟಿಸ್ಬೇಡ. ಆ ಸಿಲಿಂಡರ್ ನ ತೆಗೆದು ಹೊರಗಿಡು ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಭಾವನಾ ಅಯೋಮಯದಿಂದ ನೋಡ್ತಾ, ಈ ದಿನ ನಮ್ಮ ಅನಾಮಿಕಾ ಅಕ್ಕಂಗೆ ಏನಾಗಿದೆ ಅಂದುಕೊಂಡು ಸಿಲಿಂಡರ್ ನ ತೆಗೆದು ಪಕ್ಕಕ್ಕಿಡುತ್ತಾಳೆ. ಅನಾಮಿಕಾ ಪೂಜಾ ಪ್ಲೇಟ್ ಜೊತೆ ಅಲ್ಲಿಗೆ ಬರ್ತಾಳೆ. ಅದರಲ್ಲಿ ಗಂಧ, ಅರಿಶಿನ, ಕುಂಕುಮ, ಆರತಿ ಬಿಲ್ಲೆಗಳು, ದೀಪಗಳು, ತೆಂಗಿನಕಾಯಿ, ಗಂಟೆ, ಅಗರಬತ್ತಿ ಇರುತ್ತೆ. ಭಾವನಂಗೇನು ಅರ್ಥವಾಗೋದಿಲ್ಲ. ಭಾವನಾ, ನೀನ್ ಹೋಗಿ ನಮ್ಮವರನ್ನ ಕರ್ಕೊಂಬಾ. ಅಕ್ಕ, ನೀನೇನ್ ಮಾಡ್ತಾ ಇದೀಯಾ? ನನ್ಗೇನು ಅರ್ಥವಾಗ್ತಿಲ್ಲ. ತಂಗಿ, ನಾನ್ ಹೇಳಿದ್ದು ಮಾಡು, ಆಗ ಅರ್ಥವಾಗುತ್ತೆ. ಭಾವನಾ ಏನು ಮಾತನಾಡದೆ ಕಿಚನ್ ಒಳಗಿಂದ ಹಾಲ್ಗೆ ಬರ್ತಾಳೆ. ಟಿವಿ ನೋಡ್ತಾ ಇರುವ ಅತ್ತೆ ಮಾವಂದಿರಿಗೆ, ಹಿತ್ತಲಿನಲ್ಲಿ ಮಾತನಾಡ್ಕೊಳ್ತಾ ಇರುವ ಅಣ್ಣ ತಮ್ಮಂದಿರು, ರಮೇಶ್ ವಿನೋದರಿಗೆ ಹೇಳುತ್ತಾಳೆ. ತನ್ನ ರೂಮಲ್ಲಿ ಕೂತ್ಕೊಂಡು ಓದ್ಕೋತಾ ಇರುವ ನಾದಿನಿ ಮಾಲತಿಗೂ ಕೂಡ ಹೇಳ್ತಾಳೆ. ಬರ್ತಾ ಇದ್ದೀನಿ ಅತ್ತಿಗೆ, ನೀನು ಬಾ ಎಂದು ಮಾಲತಿ ಹೇಳುತ್ತಾಳೆ. ಇನ್ನು ಎಲ್ಲರೂ ಅಡುಗೆ ಮನೆಗೆ ಬರ್ತಾರೆ. ಅನಾಮಿಕಾ ಗ್ಯಾಸ್ ಸಿಲಿಂಡರ್ಗೆ ಗಂಧ ಹಚ್ಚಿ ಅರಿಶಿನ ಕುಂಕುಮ ಜೊತೆ ಕುಂಕುಮವಿಡುತ್ತಾಳೆ, ದೀಪ ಕೂಡ ಬಿಡುತ್ತಾಳೆ, ಅಗರಬತ್ತಿ ಬೆಳಗಿಸುತ್ತಾಳೆ. ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ. ಅಕ್ಕ, ಹೊಸ ಪದ್ಧತಿ ಏನು? ಏನ್ ಮಾಡ್ತಾ ಇದೆಯಾ ದೊಡ್ಡ ಸೊಸೆ? ಅತ್ತೆ, ಈ ಸಿಲಿಂಡರ್ ಇಂದಲೇ ನಮಗೆ ಟೀ, ಕಾಫಿ, ದೋಸೆ, ಅನ್ನ, ಸಾರು ಎಲ್ಲ ಬರುತ್ತೆ. ಈಗ ನಮಗೆ ಈ ಸಿಲಿಂಡರ್ ದೇವರ ಹಾಗೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಕೈ ಮುಕ್ಕೊಳ್ಳಿ ಎಂದು ಹೇಳುತ್ತಲೇ ಎಲ್ಲರೂ ಕೈಯನ್ನು ಜೋಡಿಸುತ್ತಾರೆ. ಓ ಗ್ಯಾಸ್ ದೇವರೇ, ನಮ್ಮ ಮೇಲೆ ಕರುಣೆ ತೋರಿಸು. ಬೇಗ ಆಗ್ಬೇಕು ಅಂತ ನೋಡದೆ ಯಾವ ಸಮಸ್ಯೆಯೂ ಬಾರದ ಹಾಗೆ ನಮ್ಮನ್ನು ಆಶೀರ್ವದಿಸ್ತಾ ಇರು ಎಂದು ಪ್ರಾರ್ಥಿಸಿ ಎಲ್ಲರನ್ನು ನೋಡುತ್ತಾಳೆ. ಎಲ್ಲರೂ ಪ್ರಾರ್ಥಿಸುತ್ತಾರೆ. ಆ ನಂತರ ಅನಾಮಿಕಾ ತೆಂಗಿನಕಾಯಿ ಹೊಡಿತಾಳೆ, ಆರತಿ ಬೆಳಗುತ್ತಾಳೆ. ಎಲ್ಲರೂ ತಗೋತಾರೆ. ಈಗ ಹೋಗಿ ಅವರವರ ಕೆಲಸ ಅವರು ಮಾಡ್ಕೊಳ್ಳಿ, ಹೋಗಿ ಎಂದು ಹೇಳುತ್ತಲೇ ಅನಾಮಿಕಾ ಮಾಡಿದ ಕೆಲಸ ಹಿಡಿಸದೇ ಇದ್ದಿದ್ದರಿಂದ ಬೈಕೊಳ್ಳುತ್ತಾ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಭಾವನಾ ಅಡುಗೆ ಮಾಡ್ತಾ ಇರುವಾಗ ಗ್ಯಾಸ್ ಆಗಿ ಹೋಗುತ್ತೆ. ಅನಾಮಿಕಾ ಭಾವನಾ ಒಬ್ಬರು ಮುಖನೊಬ್ಬರು ನೋಡ್ಕೋತಾರೆ. ಆನು ಆಫ್ ಮಾಡಿ ನೋಡ್ತಾರೆ. ಗ್ಯಾಸ್ ಬರ್ಲೇ ಇಲ್ಲ. ಸಿಲಿಂಡರ್ ಆಗಿ ಹೋಗಿದೆ ಎಂದು ಅವರಿಗೆ ಅರ್ಥವಾಗುತ್ತೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರ್ತಾಳೆ. ಸೊಸೆ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಗ್ಯಾಸ್ ಆಗಿ ಹೋಗಿದೆ ಅತ್ತೆ, ಅನ್ನ ಅರ್ಧ ಬೆಂದಿದೆ, ಸಾರು ಕೂಡ ಅರ್ಧನೇ ಕುದ್ದಿದೆ. ಈಗ ಏನ್ ಮಾಡ್ಬೇಕೋ ಏನೋ ಅರ್ಥವಾಗ್ತಿಲ್ಲ. ಇನ್ನೊಂದು ಸಿಲಿಂಡರ್ ಬುಕ್ ಮಾಡು ಅಂತ ಮೊನ್ನೆ ಹೇಳಿದ್ನಲ್ಲ ಚಿಕ್ಕ ಸೊಸೆ, ಬುಕ್ ಮಾಡಿಲ್ವಾ? ಬುಕ್ ಮಾಡ್ಬೇಕು ಅಂತ ಫೋನ್ ಮಾಡಿದೆ ಅತ್ತೆ, ಆದ್ರೆ ಈಗ ಗ್ಯಾಸ್ ಸಂಕ್ಷೇಪ ಇದೆ ಅಂತ 10 ದಿನವಾಗ್ಲಿ 15 ದಿನವಾಗ್ಲಿ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಯುದ್ಧದ ತೀವ್ರತೆ ಹೆಚ್ಚಾದ್ರೆ ಮತ್ತಷ್ಟು ದಿನ ಹಿಡಿಬಹುದು ಅಂತ ಕೂಡ ಹೇಳಿದ್ರು ಅತ್ತೆ. ಮತ್ತೆ ನನ್ಗೊಂದ್ ಮಾತು ಹೇಳ್ಬೋದಲ್ಲ ಚಿಕ್ಕ ಸೊಸೆ, ಈಗ ಸಡನ್ ಆಗಿ ಗ್ಯಾಸ್ ಆಗಿ ಹೋಯ್ತು, ಅನ್ನ ಅರ್ಧ ಬೆಂದಿದೆ, ಸಾರು ಅರ್ಧನೇ ಕುದ್ದಿದೆ, ಇನ್ನು ಏನ್ ಮಾಡ್ಬೇಕು ಅಂತ ಇಬ್ರು ನೀವು ಮಾತಾಡ್ಕೊತಾ ಇದ್ದೀರಿ. ಸರಿ ಬಿಡಿ ಅತ್ತೆ, ಈಗ ನಿಮಗೆ ನಮ್ಮ ಸಮಸ್ಯೆ ಏನು ಗೊತ್ತಾಯ್ತಲ್ಲ, ಇನ್ನು ತಡ ಮಾಡದೆ ಪರಿಹಾರವೇನು ಹೇಳಿ. ಪರಿಹಾರ ಒಂದೇ ಸೊಸೆ, ಊರಿನಲ್ಲಿ ನಮಗೆ ತಿಳಿದವರು ಬಹಳ ಜನವಿದ್ದಾರೆ. ಸುಮಾರಾಗಿ ಎಲ್ಲರ ಹತ್ತಿರ ಡಬಲ್ ಸಿಲಿಂಡರ್ ಇರುತ್ತೆ. ಹೋಗಿ ಕೇಳಿದ್ರೆ ಒಬ್ಬರಲ್ಲದೆ ಇದ್ರು ಇನ್ನೊಬ್ಬರಾದ್ರೂ ಕೊಡ್ತಾರೆ. ಹೋಗಿ ಕೇಳಿ ತಗೊಂಡ್ಬಂದು ಅಡಿಗೆ ಕೆಲಸ ಪೂರ್ತಿ ಮಾಡಿ. ಅತ್ತೆ, ನಾನು ಹೊಸಬಳು, ಈ ಊರಲ್ಲಿ ನಂಗೆ ಯಾರು ಸರಿಯಾಗಿ ಗೊತ್ತಿಲ್ಲ. ಅನಾಮಿಕಾ ಅಕ್ಕ ನನಗಿಂತ ಮೊದಲು ಬಂದ ಸೊಸೆಯಾಗಿದ್ರಿಂದ ಊರಿನಲ್ಲಿ ಸುಮಾರಾಗಿ ಎಲ್ರು ಗೊತ್ತೇ ಇರ್ತಾರೆ. ಅನಾಮಿಕಾ ಅಕ್ಕ ಹೋದ್ರೆ ಚೆನ್ನಾಗಿರುತ್ತೆ. ಸರಿ ಅತ್ತೆ, ನಾನು ಗ್ಯಾಸ್ಗಾಗಿ ಊರೊಳಗೆ ಹೋಗಿ ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಟು ತುಂಬಾ ತಿಳಿದ ಲಾವಣ್ಯಳ ಮನೆಗೆ ಬಂದು ಗ್ಯಾಸ್ ಬಗ್ಗೆ ಕೇಳುತ್ತಾಳೆ. ಲಾವಣ್ಯ ನೋ ಅಂತ ಹೇಳ್ತಾಳೆ. ನಿರಾಸೆಯಿಂದ ಲಾವಣ್ಯಳ ಮನೆಯಿಂದ ಹೊರಟು ಕಮಲಳ ಮನೆಗೆ ಬರುತ್ತಾಳೆ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಕಮಲಳ ಹತ್ರ ಮಾತಾಡ್ತಾಳೆ. ಕಮಲ ಕೂಡ ಇಲ್ಲ ಅಂತ ಹೇಳ್ತಾಳೆ. ಅನಾಮಿಕಾ ಹಾಗೆ ಸುಮಾರಾಗಿ ತನಗೆ ತಿಳಿದವರೆಲ್ಲರ ಹತ್ರ ಹೋಗಿ ಕೇಳುತ್ತಾಳೆ. ಯಾರ ಹತ್ರವೂ ಗ್ಯಾಸ್ ಸಿಕ್ಕಲಿಲ್ಲ. ಗ್ಯಾಸ್ಗಾಗಿ ಇಷ್ಟು ಕಷ್ಟಪಡ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಯಾರನ್ನ ಕೇಳಿದ್ರು ಯಾರು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕೋ ಏನೋ ಎಂದು ಅಂದುಕೊಳ್ಳುತ್ತಾ ದುಃಖದಿಂದ ಕಾಲ ನೋವಿನಿಂದ ಮನೆಗೆ ಬರುತ್ತಾಳೆ ಅನಾಮಿಕಾ. ಭಾವನಂಗೆ ಶಾರದಂಗೆ ದಿಗಿಲು ಮುಖದಿಂದ ಬಂದ ಅನಾಮಿಕಳನ್ನು ನೋಡುತ್ತಾಳೆ. ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಲ್ಲ ಎಂಬ ವಿಷಯ ಅರ್ಥವಾಗುತ್ತದೆ. ದೊಡ್ಡ ಸೊಸೆ, ಈಗ ನಮ್ಮ ಅಡಿಗೆ ಪರಿಸ್ಥಿತಿ ಏನು? ಅತ್ತೆ, ತಾವು ಸುಭದ್ರಳ ಮನೆಗೆ ಹೋಗಿ ಸಿಲಿಂಡರ್ ಕೇಳ್ಬೇಕು, ತಪ್ಪೋದಿಲ್ಲ.
ಮೊದಲೇ ನಂಗೂ ಸುಭದ್ರಂಗೂ ಆಗ ಬರೋದಿಲ್ಲ. ನಾನು ಹೋಗಿ ಯಾವ ಮುಖ ಇಟ್ಕೊಂಡು ಗ್ಯಾಸ್ ಸಿಲಿಂಡರ್ ಇಟ್ರೆ ಕೊಡು ಸುಭದ್ರ, ನಮ್ಮ ಸಿಲಿಂಡರ್ ಬರ್ತಲೇ ಕೊಡ್ತೀನಿ ಅಂತ ಹೇಗೆ ಹೇಳ್ತೀನಿ ಹೇಳು? ಅತ್ತೆ, ಇದೇ ಮುಖದಿಂದ ಹೋಗಿ ಇದೇ ಬಾಯಿಂದ ಕೇಳಿ. ಶಾರದಾ ಕೋಪದಿಂದ ನೋಡುತ್ತಾಳೆ. ಭಾವನಾ ತಲೆ ತಗ್ಗಿಸುತ್ತಾಳೆ. ಅತ್ತೆ, ತಡ ಮಾಡದೆ ಹೋಗ್ಬಿಡಿ. ಹೋಗಿ ಸುಭದ್ರ ಚಿಕ್ಕಮ್ಮ ಕೆಲ್ಸದ ಮೇಲೆ ಟೌನ್ಗೆ ಏನಾದ್ರೂ ಹೋದ್ರೆ ಸಾಯಂಕಾಲದವರೆಗೂ ಬರೋದಿಲ್ಲ. ಅಲ್ಲಿವರೆಗೂ ನಾವು ಹಸುವೆಯಿಂದಲೇ ಇರ್ಬೇಕು. ಸರಿ ಬಿಡು, ನಾನು ಹೋಗಿ ಕೇಳಿ ತಗೊಂಡ್ಬರ್ತೀನಿ, ತಪ್ಪಲ್ವಲ್ಲ ಮತ್ತೆ ಎಂದು ಶಾರದಾ ಮನೆಯಿಂದ ಹೊರಟು ಸುಭದ್ರಳ ಮನೆಗೆ ಬರುತ್ತಾಳೆ. ಸುಭದ್ರ ಶಾರದಳನ್ನು ನೋಡುತ್ತಾಳೆ ವ್ಯಂಗ್ಯದಿಂದ. ಏನ್ ಶಾರದಾ ಅತ್ತಿಗೆ, ದಾರಿ ತಪ್ಪಿ ನಮ್ಮ ಮನೆಗೆ ಬಂದಿದ್ಯಾ? ದಾರಿ ತಪ್ಪಿ ಅಲ್ಲ ಸುಭದ್ರ, ನಿಮ್ ಮನೆನ ಹುಡ್ಕೊಂಡೇ ಬಂದೆ. ನನಗೆ ಗ್ಯಾಸ್ ಸಿಲಿಂಡರ್ ಬೇಕು. ನಿನ್ ಹತ್ರ ಯಾವಾಗಲೂ ಒಂದು ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ? ಇದೆ ಅದ್ಕೆ, ಆದ್ರೆ ನಾನ್ ಕೊಡಲ್ಲ. ನಂದು ಕೂಡ ದೊಡ್ಡ ಕುಟುಂಬನೇ ಅಲ್ವಾ. ಮೊದಲೇ ಗ್ಯಾಸ್ ಸಂಕ್ಷೋಭ ನಡೀತಾ ಇದೆ, ಏನೇನೋ ವಾರ್ತೆ ಬರ್ತಾ ಇದೆ. ನಾನ್ ಕೊಡಲ್ಲ ಅದ್ಕೆ. ಒಂದು ಕಾಲದಲ್ಲಿ ಗ್ಯಾಸ್ಗಾಗಿ ನಮ್ಮ ಮನೆಗೆ ಬಂದಾಗ ನಾನು ಮಾಡಿದ ಕೆಟ್ಟದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೆಯಾ ಸುಭದ್ರ? ಆಗ ನಡೆದಿದ್ದಕ್ಕೆ ಈಗ ಕ್ಷಮಿಸು ಅಂತ ಕೇಳ್ತೀನಿ. ಒಳ್ಳೇದು ಅದ್ಕೆ, ನಾನು ಏನು ಮನ್ಸಲ್ಲಿ ಇಟ್ಕೊಂಡಿಲ್ಲ ಎಂದು ಹೇಳುತ್ತಲೇ ಶಾರದಾ ನಿರಾಸೆಯಿಂದ ಮನೆಗೆ ಬರ್ತಾಳೆ. ಗ್ಯಾಸ್ ಸಿಕ್ಕಲಿಲ್ಲ ಎಂದು ಸೊಸೆಯಂದ್ರಿಗೆ ಅರ್ಥವಾಗುತ್ತೆ. ಈ ದಿನ ನಾವು ಅರ್ಧ ಬೆಂದ ಅನ್ನ ಸಾರು ತಿನ್ನೋಣ. ಕೂತ್ಕೊಳ್ಳಿ, ಎಲ್ರಿಗೂ ಬಡಿಸ್ತೀನಿ. ಹಾಗೇನು ಬೇಡ ಬಿಡು, ನಮ್ಮ ಕಾಲದಲ್ಲಿ ಇಂಥದ್ದು ಬಹಳ ಸಲ ನಡೆದಿದೆ. ಆಗ ನಾವು ಮಣ್ಣಿನ ಚುಲ್ಲ ಹಾಕೊಂಡು ಅಡಿಗೆ ಮಾಡಿದ್ವಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಆಶ್ಚರ್ಯದಿಂದ, ಅತ್ತೆ, ನಿಜವಾಗಿ ಮಣ್ಣಿನ ಚುಲ್ಲ ಮೇಲೆ ಅಡಿಗೆ ಮಾಡಿದ್ರಾ ಎಂದು ಕೇಳುತ್ತಾಳೆ. ಹೌದು ಸೊಸೆ, ಈಗ ಗ್ಯಾಸ್ ಡಬಲ್ ಸಿಲಿಂಡರ್ ಇದೆ. ಆಗ ಸಿಂಗಲ್ ಅಲ್ವಾ, ಗ್ಯಾಸ್ ಆದ್ಮೇಲೆ ಬುಕ್ ಮಾಡ್ಕೋತಾ ಇದ್ವಿ. ಅದು ಯಾವಾಗ್ಲೋ ಬರ್ತಾ ಇತ್ತು, ಮತ್ತು ಅಲ್ಲಿವರೆಗೂ ಹಸುವೆಯಿಂದ ಬದುಕಲಾರವಲ್ಲಮ್ಮ. ಅದಕ್ಕೆ ಸೌದೆ ತಂದ್ಕೊಂಡು ಚುಲ್ಲ ಹಾಕ್ಬಿಟ್ಟು ಅನ್ನ ಸಾರು ಎಲ್ಲಾ ಮಾಡ್ಕೋತಾ ಇದ್ವಿ. ಅತ್ತೆ, ಅಕ್ಕ, ಈ ಮಣ್ಣಿನ ಚುಲ್ಲ ಅಂದ್ರೆ ಏನು? ನಿಜಕ್ಕೂ ನನಗೇನು ಅರ್ಥವಾಗ್ತಿಲ್ಲ. ಚಿಕ್ಕ ಸೊಸೆ, ಮಣ್ಣಿನ ಚುಲ್ಲ ಅಂದ್ರೆ ಮಣ್ಣಿನಿಂದ ತಯಾರು ಮಾಡಿದ ಸಾಂಪ್ರದಾಯ ಅಡಿಗೆ ಒಲೆ. ಅದೇ ಸ್ಟವ್ ಮಣ್ಣು, ಹುಲ್ಲು, ಕಲ್ಲಿದ್ದಲು ಅಥವಾ ಮಣ್ಣಿನಿಂದ ತಯಾರು ಮಾಡ್ತಾರೆ. ಸೌದೆಗಳು, ಹಸುವಿನ ಸಗಣಿ ಬೆರಣಿ, ಅದೇ ಸಗಣಿ ಒಲೆನಲ್ಲಿ ಉಪಯೋಗಿಸ್ತೀವಿ. ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡ್ಕೋಬಹುದು. ಗ್ಯಾಸ್ ಇಲ್ದೆ ಇದ್ರೂ ಅಡಿಗೆ ಮಾಡಬಹುದು. ಮಣ್ಣಿನ ಒಲೆ ಅಷ್ಟೇ ಅಲ್ವತ್ತೆ? ಅಷ್ಟೇ ತಂಗಿ, ಮಣ್ಣಿನ ಒಲೆ ಅಂದ್ರೆ ಈ ದಿನ ಮತ್ತೆ ನಾವು ಹಳೆ ಕಾಲಕ್ಕೆ ಹೋಗ್ಲೇಬೇಕು. ತಪ್ಪಲ್ವಲ್ಲ ತಂಗಿ? ನೀನು ಕಾಡಿಗೆ ಹೋಗಿ ಸೌದೆ ತಗೊಂಬಾ, ನಾನು ಹೋಗಿ ಕೆಂಪು ಮಣ್ಣು ತರ್ತೀನಿ. ಅತ್ತೆ ಒಲೆ ತಯಾರು ಮಾಡ್ತಾರೆ ಎಂದು ಹೇಳುತ್ತಾಳೆ. ಭಾವನಾ ಕೊಡಲಿ ತೆಗೆದುಕೊಂಡು ಸೌದೆಗಾಗಿ ಹೋಗುತ್ತಾಳೆ. ಅನಾಮಿಕಾ ಬುಟ್ಟಿ ತೆಗೆದುಕೊಂಡು ಮಣ್ಣಿಗಾಗಿ ಹೋಗುತ್ತಾಳೆ. ಶಾರದಾ ಮನೆ ಹತ್ರ ಸೊಸೆಯರಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಭಾವನಾ ಸೌದೆ ತರುತ್ತಾಳೆ, ಅನಾಮಿಕಾ ಮಣ್ಣು ತರುತ್ತಾಳೆ. ಶಾರದಾ ಮಣ್ಣಿನ ಒಲೆಯನ್ನು ತಯಾರು ಮಾಡ್ತಾಳೆ. ಸೌದೆ ಇಟ್ಟು ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮೊದಲಿನಲ್ಲಿ ಬಹಳ ಹೊಗೆ ಬರುತ್ತದೆ. ಅನಾಮಿಕಾ ಕಣ್ಣಿನಲ್ಲಿ ನೀರು ಬರುತ್ತೆ. ಅತ್ತೆ, ಇದು ತುಂಬಾ ಕಷ್ಟ ಅನಿಸ್ತಾ ಇದೆ. ಕಷ್ಟವಾದ್ರೂ ತಪ್ಪಲ್ಲ ಸೊಸೆ, ನೀನು ಅನ್ನ ಮಾಡು, ಭಾವನಾ ಸಾರು ಮಾಡ್ತಾಳೆ ಎಂದು ಹೇಳುತ್ತಾಳೆ. ಏನೋ ಒಂದು ತರದಿಂದ ಕಷ್ಟಪಟ್ಟು ಅನಾಮಿಕಾ ಅನ್ನ ಮಾಡುತ್ತಾಳೆ. ಭಾವನಾ ಸಾರು ಮಾಡುತ್ತಾಳೆ. ಅಡಿಗೆ ಆಗುವ ಹೊತ್ತಿಗೆ ಮೂವರು ಹೊಗೆಯಿಂದ ಕಪ್ಪಾಗಿ ಬದಲಾಗಿರುತ್ತಾರೆ. ಒಬ್ಬರನ್ನು ಒಬ್ಬರು ನೋಡಿ ನಗ್ತಾರೆ. ಇಷ್ಟರಲ್ಲಿ ಹೊರಗಿನಿಂದ ಪ್ರಸಾದ್, ರಮೇಶ್, ವಿನೋದ್ ಬರುತ್ತಾರೆ. ಅತ್ತೆ ಸೊಸೆಯರು ಮಣ್ಣಿನ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡುವುದು ನೋಡುತ್ತಾರೆ. ಕಪ್ಪಾಗಿ ಬದಲಾದ ಅತ್ತೆ ಸೊಸೆಯರನ್ನು ನೋಡಿ ನಗುತ್ತಾರೆ. ಪ್ರಸಾದ್ ಆ ಸನ್ನಿವೇಶವನ್ನು ನೋಡಿ ಬಹಳ ನಗುತ್ತಾನೆ. ಪ್ರಸಾದನಿಗೆ ಅದೆಲ್ಲ ತುಂಬಾ ಹಿಡಿಸುತ್ತೆ. ವಾರೆ ವಾ ಶಾರದಾ, ಅತ್ತೆ ಸೊಸೆಯರು ಭಲೆಯಾಗಿದ್ದೀರಾ. ಎಷ್ಟು ದಿನಕ್ಕೆ ನಮ್ಮನೆಯಲ್ಲಿ ಮಣ್ಣಿನ ಒಲೆ ಬೆಳಗ್ತಾ ಇದೆ, ನೀವೆಲ್ಲ ಕಪ್ಪಾಗಿ ಬದಲಾಗಿದ್ದೀರಾ. ಮಗು ವಿನೋದು, ಈ ಅತ್ತೆ ಸೊಸೆಯರನ್ನ ಹೀಗೆ ಫೋಟೋ ತೆಗಿ. ಇದೊಂದು ಮಧುರ ಜ್ಞಾಪಕವಾಗಿ ನೆನಪಲ್ಲಿ ಉಳಿಯುತ್ತೆ. ಸಾಕು ಮಾಡ್ರಿ ನಿಮ್ ವ್ಯಂಗ್ಯ. ಅಡಿಗೆ ಪೂರ್ತಿಯಾಗಿದೆ, ಮುಖ ತೊಳ್ಕೊಂಡ್ ಬರ್ತೀವಿ. ಅಮ್ಮ, ಒಂದು ಫೋಟೋ ತೆಗಿತೀನಿ, ಇಲ್ಲಿ ನೋಡಿ ಎಂದು ಹೇಳುತ್ತಾನೆ. ಕಪ್ಪನೆ ಮುಖದಿಂದ ಮಣ್ಣಿನ ಒಲೆ ಹತ್ರ ಇರುವ ಅತ್ತೆ ಸೊಸೆಯರು ವಿನೋದನ ಕಡೆ ನೋಡುತ್ತಾರೆ. ಸೆಲ್ ಫೋನ್ ನಲ್ಲಿ ಫೋಟೋ ತೆಗಿತಾನೆ ವಿನೋದ್. ಇನ್ನು ಅಡಿಗೆ ಆದ ಮೇಲೆ ಮೂವರು ಸೇರಿ ಹಿತ್ತಲಿಗೆ ಬಂದು ಮುಖ ತೊಳೆದುಕೊಳ್ಳುತ್ತಾರೆ. ಅತ್ತೆ, ಈ ದಿನ ನಮ್ಮಿಬ್ಬರಿಗೂ ಒಂದು ಪಾಠ ತಿಳಿಯಿತು. ಸೌಕರ್ಯ ಇದ್ದಾಗ ಅದರ ಬೆಲೆ ಗೊತ್ತಿಲ್ಲ, ಕಷ್ಟ ಬಂದಾಗ ಮಾತ್ರವೇ ತಿಳಿಯುತ್ತೆ. ಅತ್ತೆ, ನಿಮ್ಮ ಕಾಲದಲ್ಲಿ ನೀವೆಷ್ಟು ಕಷ್ಟಪಟ್ಟು ಮನೆನ ನೋಡ್ಕೊತಾ ಇದ್ರೋ ನಮಗೆ ಈಗ ಅರ್ಥವಾಯ್ತು. ಶಾರದಾ ಸೊಸೆಯರನ್ನು ಪ್ರೇಮದಿಂದ ನೋಡುತ್ತಾಳೆ. ಆ ದಿನದಿಂದ ಅನಾಮಿಕಾ, ಭಾವನಾ ಪ್ರತಿ ತಿಂಗಳು ಗ್ಯಾಸ್ ಮೊದಲೇ ಬುಕ್ ಮಾಡ್ಕೋತಾ ಇದ್ರು. ಹಾಗೆ ಆ ಮನೆಯಲ್ಲಿ ಗ್ಯಾಸ್ ಕಷ್ಟಗಳು ಕೂಡ ಕಡೆಗೆ ಒಂದು ಮಧುರವಾದ ಜ್ಞಾಪಕವಾಗಿ ಬದಲಾಗುತ್ತೆ. ಶಾರದಂಗೆ ಭಕ್ತಿ ಭಾವ ಹೆಚ್ಚು. ಪ್ರತಿ ಶುಕ್ರವಾರದ ದಿನ ಇಬ್ಬರು ಇಲ್ಲವೇ 3 ಸ್ವಾಮಿಗಳನ್ನು ಮನೆಗೆ ಕರೆಸಿ ಇದ್ದುದರಲ್ಲೇ ಅವರಿಗೆ ಗಮ್ಮಂತ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟವಿಡುತ್ತಾ ಇದ್ದಳು. ಆ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಆನಂದದಿಂದ ಇರ್ತಾಳೆ.
ಸ್ವಲ್ಪ ತಿಂಗಳ ನಂತರ ಅಮಾಯಕಳಾದ ಅನಾಮಿಕಳನ್ನು ಸೊಸೆಯಾಗಿ ತರುತ್ತಾಳೆ ಶಾರದಾ. ಅನಾಮಿಕಾ ಬಡ ಕುಟುಂಬದಿಂದ ಬಂದಿದ್ದವಳಾದರೂ ಒಳ್ಳೆ ಮನಸ್ಸಿರುತ್ತದೆ, ಕಷ್ಟಪಡುವ ಸ್ವಭಾವವಿರುವವಳು. ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್, ಮೈದುನ ವಿನೋದ್, ನಾದಿನಿ ಮಮತಾ. ಯಾರು ಯಾವ ಕೆಲಸ ಹೇಳಿದ್ರು ಸ್ವಲ್ಪ ಕೂಡ ಬೇಸರ ಪಡ್ಕೋತಾ ಇರ್ಲಿಲ್ಲ, ನಗುತ್ತಾ ಮಾಡ್ತಾ ಇದ್ಲು. ಏನತ್ಗೆ, ನಾನು ಒಂದ್ ಕೆಲ್ಸನೂ ಮಾಡದೆ ಎಲ್ಲ ಕೆಲ್ಸ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಿಮಗೆ ನಮ್ ಮೇಲೆ ಕೋಪ ಬಂದಿಲ್ವಾ ಎಂದು ಮಮತಾ ಒಂದು ದಿನ ಕೇಳುತ್ತಾಳೆ. ಕೋಪ ಏನಕ್ಕೆ ಬರುತ್ತೆ ಮಮತಾ? ನೀವೇನೋ ಪರಕೀಯರ, ನಮ್ಮವರೇ ಅಲ್ವಾ, ನಮ್ಮ ಸ್ವಂತ ಅಂದ್ಕೊಂಡವರು. ನಾನು ಹೋಗುವವರೆಗೂ ನನಗೆ ಜೊತೆಯಾಗಿ ನೆರಳಾಗಿ ಇರುವವರು. ನಿಮ್ಗಲ್ದಿದ್ರೆ ಯಾರಿಗೆ ಮಾಡ್ತೀನಿ ಹೇಳು? ನೀನು ತುಂಬಾ ಒಳ್ಳೆಯವಳು ಅತ್ತಿಗೆ, ನನ್ನ ಫ್ರೆಂಡ್ ಅವರ ಅತ್ತಿಗೆ ಒಳ್ಳೆಯವಳಲ್ಲಂತೆ. ಯಾವ ಕೆಲಸವೂ ಮಾಡದೆ 8 ಗಂಟೆಗೆ ನಿದ್ರೆಯಿಂದ ಹೇಳ್ತಾಳಂತೆ. ನಿನ್ನ ಫ್ರೆಂಡ್ ಅವರ ಕುಟುಂಬದ ವಿಷಯ ನಮಗೇನಕ್ಕೆ ಮಮತಾ? ಹೋಗಿ ಚೆನ್ನಾಗಿ ಓದ್ಕೋ, ಒಳ್ಳೆ ಜಾಬ್ ತಗೋ, ಎಲ್ಲ ವಿಧದಲ್ಲಿ ಸರಿ ಹೋಗುವ ಹುಡುಗನ ನೋಡಿ ಮದುವೆ ಮಾಡೋಣ ಎಂದು ಅನಾಮಿಕ ಅನ್ನುತ್ತಾ ಇರುವಾಗ ಆಗಲೇ ಅತ್ತೆ ಶಾರದ ಬರುತ್ತಾಳೆ. ವ್ಯಂಗ್ಯವಾಗಿ, ಏನು ಸೊಸೆ, ಎಲ್ಲ ವಿಧದಿಂದ ಸರಿ ಹೋಗುವ ಹುಡುಗನ ತಂದು ಮದುವೆ ಮಾಡ್ತೀಯಾ? ಅದು ಅತ್ತೆ ನನ್ನ ಉದ್ದೇಶ. ಒಳ್ಳೇದು ಸೊಸೆ. ನಾದಿನಿ ಮದುವೆಗಾಗಿ ಎಷ್ಟು ಸಂಪಾದಿಸಿ ಇಟ್ಟಿದ್ಯಾ ಏನೋ? ಎಲ್ಲಿ ಬಚ್ಚಿಟ್ಟಿದ್ಯಾ? ಹೋಗಿ ತಗೊಂಬ ಸೊಸೆ, ಹೋಗು. ನಾನ್ ಹೇಗೆ ಸಂಪಾದಿಸ್ತೇನೆ ಅತ್ತೆ? ನನಗೆ ಮನೆ ಕೆಲಸ ಅಡುಗೆ ಕೆಲಸ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋದು ಬರಲ್ವಲ್ಲ. ಮತ್ತೇನಕ್ಕೆ ನನ್ ಮಗಳಿಗೆ ಇಲ್ಲ ಸಲದ ಆಸೆ ತೋರಿಸ್ತಾ ಇದ್ಯಾ? ಹೋಗು ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಇನ್ನು ಏನು ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ. ಮೊದಲಲ್ಲಿ ಎಲ್ಲರೂ ಅನಾಮಿಕಳನ್ನು ಚೆನ್ನಾಗಿಯೇ ನೋಡ್ಕೋತಾ ಇದ್ರು. ಆದರೆ ಕಾಲಕ್ರಮೇಣ ಶಾರದಳ ಮನಸ್ಸಿನಲ್ಲಿ ಚಿಕ್ಕ ಚಿಕ್ಕ ಅಸಂತೃಪ್ತಿ ಹೆಚ್ಚಾಗುತ್ತದೆ. ಬಡ ಮನೆಯ ಹುಡುಗಿ ಏನ್ ಗೊತ್ತು ಅಂತ ಯಾವಾಗಲೂ ಅನ್ಕೋತಾ ಇರ್ತಾಳೆ ಶಾರದಾ. ಅನಾಮಿಕಾ ಎಷ್ಟು ಕಷ್ಟಪಟ್ಟರು ಶಾರದಂಗೆ ಹಿಡಿಸ್ತಾ ಇರ್ಲಿಲ್ಲ. ಯಾವ ಕೆಲ್ಸ ಮಾಡ್ತೀಯ ನೀನು? ಅನ್ನ ಮಾಡಿದ್ರೆ ಗಟ್ಟಿಯಾಗಿರುತ್ತೆ, ಸಾರ್ ಮಾಡಿದ್ರೆ ಖಾರ ಇರುತ್ತೆ, ಉಪ್ಪಿರಲ್ಲ, ಉಪ್ಪಿದ್ರೆ ಖಾರ ಇರಲ್ಲ. ಆ ಎರಡು ಇದೆ ಅಂದ್ಕೊಂಡ್ರೆ ಸಾರೇನು ಸಾರಾಗಿರದೆ ನೀರಿನ ಹಾಗಿರುತ್ತೆ. ಅನಾಮಿಕಾ ದುಃಖದಿಂದ ತಲೆ ತಗ್ಗಿಸಿಕೊಳ್ಳುತ್ತಾಳೆ. ಇನ್ನು ಬಟ್ಟೆ ವಿಷಯಕ್ಕೆ ಬಂದ್ರೆ ಏನು, ಸೋಪು ಕರಗಿ ಹೋಗುತ್ತೆ ಹೊರತು ಕೊಳೆ ಹೋಗಲ್ಲ, ಮಿಂಚು ಬರಲ್ಲ, ಟ್ಯಾಂಕ್ ಅಲ್ಲಿರೋ ನೀರೆಲ್ಲ ಆಗಿ ಹೋಗುತ್ತೆ. ಎಲ್ಲ ನನ್ ಕರ್ಮ. ನನಗ್ ಬರುವ ಸೊಸೆ ನನ್ ಹಾಗೆ ಕೆಲಸವಂತಳಾಗ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡೆ. ಆದರೆ ಯಾವ ಕೆಲಸವೂ ಸರಿಯಾಗಿ ಮಾಡದ ನೀನು ಬಂದೆ, ಛೇ ಎಂದು ಬೈದು ಹೊರಟು ಹೋಗುತ್ತಾಳೆ. ಅನಾಮಿಕಾ ದುಃಖದಿಂದ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಕೆಲಸ ತಾನು ಮಾಡ್ಕೋತಾ ಹೋಗ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇಷ್ಟರಲ್ಲಿ ಬೇಸಿಗೆ ಕಾಲ ಬರುತ್ತದೆ. ಮಾವಿನ ಮರಗಳು ಹಸಿ ಕಾಯಿಗಳಿಂದ ತುಂಬಿ ಹೋಗುತ್ತದೆ. ಗ್ರಾಮವೆಲ್ಲ ಮಾವಿನ ವಾಸನೆಯಿಂದ ಪರಿಮಳಿಸುತ್ತದೆ. ಶಾರದಳ ಮನೆ ಮುಂದಿರುವ ಮಾವಿನ ಗಿಡ ಹಸಿ ಮಾವಿನಕಾಯಿಂದ ಮಿಂಚುತ್ತಾ ತುಂಬಿರುತ್ತದೆ. ಶಾರದಾ ಆ ಹಸಿ ಮಾವಿನಕಾಯಿಯನ್ನು ನೋಡುತ್ತಾ, ಸೊಸೆ, ಓ ಸೊಸೆ, ಸೊಸೆ ಅನಾಮಿಕಾಳನ್ನ ಕರೆಯುತ್ತಾಳೆ. ಪೊರಕೆ ಹಿಡ್ಕೊಂಡು ಅನಾಮಿಕ ಬರ್ತಾಳೆ. ಯಾಕತ್ತೆ ಕರೆದ್ರಿ ಎಂದು ಅನಾಮಿಕ ಕೇಳುತ್ತಾಳೆ. ಆಗ ಶಾರದಾ ವ್ಯಂಗ್ಯವಾಗಿ, ಯಾಕ, ತಾವು ಮಹಾರಾಣಿ ಅಲ್ವಾ ಅಮ್ಮ, ಒಂದ್ಸಲ ಮುಖನ ನೋಡಿ ಸಂತೋಷ ಹೋಗೋಣ ಅಂತ ಕರ್ದೆ. ಎಲ್ಲಮ್ಮ ನಿನ್ನ ಮುಖನ್ ತೋರ್ಸು ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ದುಃಖದಿಂದ ತಲೆ ತಗ್ಗಿಸುತ್ತಾಳೆ. ತಗ್ಗಿಸಿದ ತಲೆ ಸಾಕು ಹೊರತು ನಾನು ಹೇಳೋದನ್ನ ಕೇಳು. ಹೇಳಿ ಅತ್ತೆ, ಕೇಳ್ತೀನಿ. ನಾಳೆ ಶುಕ್ರವಾರ. ಗೊತ್ತಿದೆ ಅತ್ತೆ, ನೀವು ಸ್ವಾಮಿಗಳನ್ನ ಕರೆದು ಗಮ್ಮಂತ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಇಡ್ತೀರಾ. ನೀವು ಹೇಳುವ ಹೊತ್ತಿಗೆ ಅಡಿಗೆ ಮನೆನ ಕ್ಲೀನ್ ಮಾಡ್ಬೇಕು. ಮನೆ ಹೊರಗೆ ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸಿಡ್ತೀನಿ. ಅದ್ರ ಜೊತೆ ಅಡಿಗೆ ಕೂಡ ನೀನೇ ಮಾಡ್ಬೇಕು. ಮತ್ತೆ ಅಮ್ಮ ಅತ್ತೆ, ನನ್ನಿಂದ ಆಗಲ್ಲ. ಯಾವ ಚಿಕ್ಕ ತಪ್ಪ ನಡೆದ್ರು ನನ್ನೇ ಬೈತೀರಾ, ಹೊಡಿತೀರಾ ಕೂಡ. ಸ್ವಾಮಿಗಳಿಗೆ ಮಾತ್ರ ನಾನು ಅಡಿಗೆ ಮಾಡಲ್ಲ ಅತ್ತೆ. ಏನೇ ಸೊಸೆ, ನನ್ ಮಾತಿಗೆ ಎದುರು ಹೇಳ್ತಾ ಇದ್ಯಾ? ನಾನ್ ಹೇಳದನ್ನು ಮಾಡೋದೇ ನಿನ್ ಕೆಲ್ಸ. ಗಮ್ಮಂತ ಅಡಿಗೆ ಜೊತೆ ಹಸಿ ಮಾವಿನಕಾಯಿ ಬಜ್ಜಿ ಕೂಡ ಮಾಡು. ಆದ್ರೆ ನೆನಪಿನಲ್ಲಿಟ್ಕೋ, ಅದೇನಾದ್ರೂ ರುಚಿಯಾಗಿ ಇಲ್ದೇ ಇದ್ರೆ ನಿನಗೆ ಮಾಮೂಲಾಗಿರಲ್ಲ ಮತ್ತೆ ಎಂದು ಶಾರದಾ ಎಷ್ಟೋ ಕಠಿಣವಾಗಿ ಹೇಳುತ್ತಾಳೆ. ಹಾಗೆ ಅತ್ತೆ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಅನಾಮಿಕಂಗೆ ಅಡಿಗೆಯಲ್ಲಿ ಅನುಭವ ಕಡಿಮೆ, ಆದರೆ ಪ್ರಯತ್ನ ಮಾಡಬೇಕು ಎನ್ನುವ ಧೈರ್ಯವೇನೋ ಇರುತ್ತದೆ. ಸರಿ ಅತ್ತೆ ಅಂತ ಹೇಳ್ದೆ ಹೊರತು ಹಸಿ ಮಾವಿನಕಾಯಿ ಬಜ್ಜಿ ಯಾವಾಗ್ಲೂ ನಾನ್ ಮಾಡಿಲ್ವೇ, ಹೇಗೆ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಅತ್ತೆ ಏನು ಕೇಳಿಸ್ಕೊತಾ ಇಲ್ಲ ಎಂದು ಆಲೋಚಿಸುತ್ತಾ ಆ ದಿನ ರಾತ್ರಿ ಎಲ್ಲ ಆಕೆಗೆ ನಿದ್ರೆಯೇ ಬರಲಿಲ್ಲ. ಹೇಗೆ ಮಾಡಿದರೆ ಬಜ್ಜಿ ರುಚಿಯಾಗಿ ಬರ್ತಾವೋ ಎಂದು ಅಂದುಕೊಳ್ತಾ ಇರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಬೇಗನೆ ಎದ್ದು ಮರದ ಮೇಲಿಂದ ಹಸಿ ಮಾವಿನಕಾಯಿಗಳನ್ನು ಕೊಯ್ಯುತ್ತಾಳೆ. ಅವುಗಳನ್ನು ಚೆನ್ನಾಗಿ ತೊಳೆದು ತೆಳ್ಳಗೆ ಹಚ್ಚಿಡುತ್ತಾಳೆ. ಪಕ್ಕದ ಮನೆ ದೊಡ್ಡಮ್ಮನ ಹತ್ರ ಹೋಗ್ತಾಳೆ. ಏನ ಅನಾಮಿಕಾ ಹೀಗೆ ಬಂದೆ? ದೊಡ್ಡಮ್ಮ, ಹಸಿ ಮಾವಿನಕಾಯಿ ಬಜ್ಜಿಗಳು ಹೇಗೆ ಮಾಡ್ಬೇಕೋ ಹೇಳ್ತೀರಾ ಸ್ವಲ್ಪ
ಎಂದು ವಿನಯದಿಂದ ಕೇಳುತ್ತಾಳೆ. ಆಗ ಆ ದೊಡ್ಡಮ್ಮ ಪ್ರೇಮದಿಂದ, ಹೇಳ್ತೀನಿ ತಾಯಿ, ನಿನಗಲ್ದೆ ಯಾರಿಗೆ ಹೇಳ್ತೀನಿ ಹೇಳೋ, ನಾನ್ ಹೇಳೋದನ್ನ ಜಾಗ್ರತೆಯಿಂದ ನೆನಪಿನಲ್ಲಿಟ್ಕೋ. ಹಾಗೆ ದೊಡ್ಡಮ್ಮ. ಕಡಲೆ ಹಿಟ್ಟು, ಖಾರ, ಉಪ್ಪು, ಜೀರಿಗೆ, ಅದರಲ್ಲಿ ಸ್ವಲ್ಪ ಸೋಡಾ ಸೇರಿಸು. ನೀರ್ ಹಾಕಿ ಮುದ್ದೆಯಾಗಿ ಮಾಡ್ಕೊಂಡು ಮಾವಿನಕಾಯಿ ಇರುತ್ತಲ್ಲ, ಅದನ್ನ ಅದರಲ್ಲಿ ಅದ್ದಿ ಕರಿಬೇಕು. ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಬಿಸಿಯಾಗಿರ್ಬೇಕು ಎಂದು ಹೇಳುತ್ತಾಳೆ. ಅನಾಮಿಕಾ ನೆನಪಿನಲ್ಲಿ ಇಟ್ಟುಕೊಂಡು ಮನೆಗೆ ಬರುತ್ತಾಳೆ. ಅನಾಮಿಕಾ ಜಾಗ್ರತೆಯಾಗಿ ಎಲ್ಲ ಸಿದ್ಧ ಮಾಡುತ್ತಾಳೆ. ಆದರೆ ಆಕೆಯ ಮನಸ್ಸಿನಲ್ಲಿ ಭಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಏನಾದ್ರೂ ತಪ್ಪಾದ್ರೆ ಎಂದು ಆಲೋಚಿಸುತ್ತಾ ಇರುತ್ತಾಳೆ. ಆಗಲೇ ಆಕೆಗೆ ತನ್ನ ತಾಯಿ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ಕೆಲಸ ಮಾಡುವಾಗ ಪ್ರೇಮದಿಂದ ಮಾಡಿದರೆ ರುಚಿ ತಪ್ಪದೇ ಬರುತ್ತದೆ ಎನ್ನುವ ಮಾತುಗಳು ಆಕೆಗೆ ಧೈರ್ಯ ಕೊಡುತ್ತದೆ. ಅನಾಮಿಕಾ ಹಸಿ ಮಾವಿನಕಾಯಿ ಬಜ್ಜಿಗಳನ್ನು ಕರಿಯಲಿಕ್ಕೆ ಶುರು ಮಾಡುತ್ತಾಳೆ. ಮೊದಲು ಸ್ವಲ್ಪ ಗಟ್ಟಿಯಾಗಿ ಬರುತ್ತದೆ. ಆಕೆ ಸ್ವಲ್ಪ ನೀರು ಸೇರಿಸಿ ಮುದ್ದೆಯನ್ನ ಸರಿ ಮಾಡುತ್ತಾಳೆ. ಎಣ್ಣೆಯ ಬಿಸಿ ಸರಿಯಾಗಿರುತ್ತದೆ. ಸ್ವಲ್ಪ ಹೊತ್ತಿಗೆ ಬಂಗಾರ ಬಣ್ಣದಿಂದ ಮಿಂಚುವ ಹಸಿ ಮಾವಿನಕಾಯಿ ಬಜ್ಜಿಗಳು ತಯಾರಾಗುತ್ತದೆ. ಅವುಗಳ ವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಶಾರದಾ, ಮಮತಾ, ವಿನೋದ್, ಪ್ರಸಾದ್ ಎಲ್ಲರೂ ಬರುತ್ತಾರೆ. ಅವರನ್ನು ನೋಡಿ ಅನಾಮಿಕಾ ಭಯಪಡುತ್ತಾಳೆ. ಏನಾಯ್ತು ಅತ್ತೆ, ಎಲ್ರು ನನ್ನ ಹತ್ರ ಬಂದ್ರಿ? ನೀನು ಮಾಡ್ತಾ ಇರುವ ಹಸಿ ಮಾವಿನಕಾಯಿ ಬಜ್ಜಿಯ ವಾಸನೆ ಅದ್ಭುತವಾಗಿದೆ ಸೊಸೆ. ಆ ವಾಸನೆ ಹೇಗ್ ಬರ್ತಿದ್ಯೋ ಅಂತ ನೋಡೋಣ ಅಂತ ಬಂದ್ವಿ. ಹೇಗ್ ಮಾಡಿದ್ಯೋ ಹೇಳು. ಆಗ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ. ಇನ್ನು ಶಾರದಾ ತನ್ನಲ್ಲಿ ತಾನು, ಏನೋ ಅಂದ್ಕೊಂಡೆ, ನನ್ ಸೊಸೆಗೆ ಎಲ್ಲ ತರದ ಅಡುಗೆಗಳು ಮಾಡೋದಕ್ಕೆ ಬರುತ್ತೆ. ನಾನು ಮಾಡುವಾಗೇನೋ ಘಮ್ ಅಂತ ವಾಸನೆನೇ ಬರಲ್ಲ. ಈ ದಿನ ಸ್ವಾಮಿಗಳು ಮೆಚ್ಕೋತಾರೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಮೇಲಕ್ಕೆ ಮಾತ್ರ ಅತ್ತೆಯ ದರ್ಪ ತೋರಿಸುತ್ತಾ, ಸರಿ ಸರಿ, ಸ್ವಾಮಿಗಳು ಬರುವ ಟೈಮ್ ಆಯ್ತು, ಎಲ್ಲ ಸಿದ್ಧ ಮಾಡು. ಹಾ ಆಗೇತೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಸ್ವಾಮಿಗಳು ಅಲ್ಲಿಗೆ ಬರುತ್ತಾರೆ. ಬಾಳೆ ಎಲೆ ಹಾಕಿ ಅನಾಮಿಕಾ ಮಾಡಿದ ಅಡಿಗೆಗಳನ್ನ ಬಡಿಸುತ್ತಾಳೆ. ಶಾರದಾ ಸ್ವಲ್ಪ ಗರ್ವದಿಂದ, ಸ್ವಲ್ಪ ಅನುಮಾನದಿಂದ ಬಜ್ಜಿಗಳನ್ನು ಬಡಿಸುತ್ತಾಳೆ. ಇದು ನಮ್ಮ ಸೊಸೆ ಮಾಡಿದ್ದು. ಏನಾದ್ರೂ ಹೆಚ್ಚಾದ್ರೂ ಕಡಿಮೆ ಆದ್ರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ಸೊಸೆನ ಕ್ಷಮಿಸ್ಬಿಡಿ ಎಂದು ಹೇಳುತ್ತಾಳೆ. ಅನಾಮಿಕಾ ತನ್ನ ರೂಮಿನ ಬಾಗಿಲಿನ ಸಂದಿಯಲ್ಲಿರುತ್ತಾಳೆ. ಮೊದಲ ಸ್ವಾಮಿ ಮೊದಲ ಬಜ್ಜಿ ತಿನ್ನುತ್ತಾರೆ. ಅಯ್ಯೋ, ತುಂಬಾ ರುಚಿಯಾಗಿದೆ. ಹುಳಿ ಖಾರ ಸರಿಯಾದ ಮೊತ್ತದಲ್ಲಿದೆ. ನಾನು ಇದುವರೆಗೂ ಇಷ್ಟು ರುಚಿಕರವಾಗಿ ಎಲ್ಲಿಯೂ ಯಾವತ್ತೂ ತಿಂದಿಲ್ಲಮ್ಮ. ಬಹಳ ಬ್ರಹ್ಮಾಂಡವಾಗಿದೆ ತಾಯಿ ಎಂದು ಪ್ರಶಂಸಿಸುತ್ತಾರೆ. ಶಾರದಳ ಮುಖ ಬಾಡಿ ಹೋಗುತ್ತದೆ. ಎರಡನೇ ಸ್ವಾಮಿ ಕೂಡ ತಿಂದು ಚೆನ್ನಾಗಿದೆ ಎಂದು ಮೆಚ್ಚಿಕೊಳ್ಳುತ್ತಾನೆ. ಇಷ್ಟಕ್ಕೂ ಇದು ಯಾರು ಮಾಡಿದ್ದಾರೆ ತಾಯಿ ಎಂದು ಕೇಳುತ್ತಾರೆ. ಶಾರದಂಗೆ ಆಶ್ಚರ್ಯವನಿಸುತ್ತದೆ. ಇದ್ದ ಅನುಮಾನ ಕರಗಿ ಹೋಗುತ್ತದೆ. ನಮ್ಮ ಸೊಸೆ ಮಾಡಿದ್ದು ಸ್ವಾಮಿ ಎಂದು ಹೇಳುತ್ತಾಳೆ. ಅನಾಮಿಕಾ ಮಾತ್ರ ಮಲಗು ರೂಮಿನ ಬಾಗಿಲಲ್ಲಿ ನಿಶ್ಶಬ್ದವಾಗಿರುತ್ತಾಳೆ. ಆಕೆಗೆ ಪ್ರಶಂಸೆ ಕೇಳಿಸುತ್ತದೆ. ಆದ್ರೆ ಹೊರಗೆ ಬರೋದಕ್ಕೆ ಸಂಕೋಚಿಸುತ್ತಾಳೆ. ಆಗಲೇ ಮಾವ ಪ್ರಸಾದ್ ಕರೆಯುತ್ತಾನೆ. ಅಮ್ಮ ಸೊಸೆ, ಹೊರಗೆ ಬಾ ತಾಯಿ, ಎಲ್ರೂ ನಿನ್ನ ಅಡುಗೆನ ಮೆಚ್ಕೋತಾ ಇದ್ದಾರೆ ಎಂದು ಹೇಳುತ್ತಾನೆ. ಆಗ ಅನಾಮಿಕಾ ಬಂದು ವಿನಯದಿಂದ ನಿಲ್ಲುತ್ತಾಳೆ. ಸ್ವಾಮಿಗಳು ಆಕೆಯನ್ನ ಅಭಿನಂದಿಸುತ್ತಾರೆ. ಶಾರದಾ ಕೂಡ ಸ್ವಲ್ಪ ನಾಚಿಕೆ ಪಡುತ್ತಾ, ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಎಂದು ಮೊದಲ ಸಲ ಪ್ರೇಮದಿಂದ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿ ಅನಾಮಿಕಾ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಇಲ್ಲಿ ನೋಡು ತಾಯಿ, ನಿನ್ನ ಕೈಯಲ್ಲಿ ಮಹಾತ್ಮೆ ಇದೆ. ಹಸಿ ಮಾವಿನಕಾಯಿ ಬಜ್ಜಿಯ ವ್ಯಾಪಾರವನ್ನ ನೀನು ಶುರು ಮಾಡು. ನಿನಗೂ ನಿನ್ನ ಕುಟುಂಬಕ್ಕೂ ಎಲ್ಲವೂ ಶುಭವೇ ಆಗುತ್ತದೆ. ನಮ್ಮತ್ತೆ ಹೇಳಿದ್ರೆ ಮಾಡ್ತೀನಿ ಸ್ವಾಮಿ. ಸ್ವಾಮಿಯವರು ಹೇಳಿದ್ರಲ್ಲಮ್ಮ, ಮೊದಲು ಶುರು ಮಾಡೋಣ ಬಿಡು ಎಂದು ಶಾರದಾ ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಸ್ವಾಮಿಯವರು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ದಿನದಿಂದ ಶಾರದಳ ಮನಸ್ಸು ಬದಲಾಗಿ ಹೋಗುತ್ತದೆ. ಅನಾಮಿಕಳನ್ನು ಬಡ ಮನೆಯ ಹುಡುಗಿಯಾಗಿ ಅಲ್ಲದೆ ತನ್ನ ಮನೆಯ ಗೌರವವಾಗಿ ನೋಡಲಿಕ್ಕೆ ಪ್ರಾರಂಭಿಸುತ್ತಾಳೆ. ಆಕೆ ಕಷ್ಟವನ್ನ ಗುರುತಿಸುತ್ತಾಳೆ. ಮನೆ ಕೆಲಸದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅನಾಮಿಕಾ ಕೂಡ ಮತ್ತಷ್ಟು ಉತ್ಸಾಹದಿಂದ ಅಡುಗೆಯನ್ನ ಕಲ್ತ್ಕೊತಾಳೆ. ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಹಸಿ ಮಾವಿನಕಾಯಿ ಚೂರುಗಳ ಬಜ್ಜಿ ಅಂಗಡಿಗಳ ಶಾಪ್ ಇಟ್ಕೋತಾಳೆ ಅನಾಮಿಕಾ. ಆ ಅಂಗಡಿ 3 ಹೂವಿಗೆ 6 ಕಾಯಿ ಹಾಗೆ ಸಾಗತ್ತಾ ಆ ಮನೆಯಲ್ಲಿ ಎಲ್ಲಿಲ್ಲದ ಸಂತೋಷವನ್ನು ತರುತ್ತದೆ. ಹಾಗೆ ಬಡ ಸೊಸೆಯ ಮಾವಿನಕಾಯಿ ಬಜ್ಜಿಗಳು ಒಂದು ಮನೆಯ ಗೌರವವನ್ನು ನಿಲ್ಲಿಸುತ್ತದೆ. ಅನಾಮಿಕಳನ್ನು ಉನ್ನತ ಶಿಖರಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.